ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಎಲ್ಲ ಕಡೆನೂ ನಂದಿ ಬಟ್ಲು ಹೂವು ಈ ಥರ ಇರುತ್ತೆ ನೋಡಿ. ಈ ಥರ ಇರೋದು ಹೂವು ಎಲ್ಲ ಕಡೆನೂ ಸಿಗುತ್ತೆ, ಎಲ್ಲರೂ ಮನೇಲೂ ಹಾಕಿರ್ತೀರ. ಇಲ್ಲ ಅಂತ ಅಂದರೆ ಮಾರ್ಕೆಟಲ್ಲೂ ಇವಾಗ ಸಿಗುತ್ತೆ. ಇವಾಗೆಲ್ಲ ಜಾಸ್ತಿ ಇದರಲ್ಲೇ ಮಲ್ಲಿಗೆ ಹೂವು ಅಂತಲೂ ಮೋಸ ಮಾಡ್ತಾ ಇದ್ದಾರೆ ತುಂಬ ಜನ. ಇದರಲ್ಲಿ ಹೇಗೆ ಮಾಡೋದು, ನಾನು ನೀವು ಯಾವುದು ಕಲರ್ ಸೀರೆ ಉಟ್ಕೊಳ್ತೀರಾ ಆ ಕಲರು ನೀವು ನೈಲ್ ಪಾಲಿಶ್ ಹಚ್ಚಿ ಚೆನ್ನಾಗಿ ಡಿಸೈನಾಗಿ ಕಲರ್ ಹಾಕಿ ಮುಟ್ಕೊಳ್ಬೋದು. ನೀವು ಯಾವ ಸೀರೆ ಉಟ್ಕೊಳ್ತೀರಾ ಆ ಸೀರೆ ಕಲರ್ ನೈಲ್ ಪಾಲಿಶು ನೋಡಿ. ಸ್ವಲ್ಪ ಇದು ಕೆಲಸ ಅನಿಸ್ಬೋದು, ಆದರೆ ಏನಂತ ಅಂದರೆ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ ನೋಡಿ. ಈಗ ಮಾಡಿ ಒಣಗೋದಕ್ಕೆ ಬಿಟ್ಬಿಡಿ, 1 ನಿಮಿಷದಲ್ಲಿ ಒಣಗುತ್ತೆ. ಫಟಾಫಟ ಅಂತ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನನಗೆ ಇವಾಗ ಇಲ್ಲೊಂದು ಸ್ವಲ್ಪ ಸಿಕ್ತು ಮಲ್ಲಿಗೆ, ಇದು ನಂದಿ ಬಟ್ಲು ಹೂವು ನನಗೆ ಜಾಸ್ತಿ ಸಿಗಲಿಲ್ಲ. ಇಷ್ಟರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ತೊಗೊಂಡು ಬಂದಿದ್ದೀನಿ. ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ನಿಮ್ಗೆ ಯಾವ ಕಲರ್ ಸೀರೆ ಇರುತ್ತೆ ಆ ಕಲರ್ ನೈಲ್ ಪಾಲಿಶ್ ಅಂತೂ ಮನೇಲಿ ಇದ್ದೇ ಇರುತ್ತೆ ಅಲ್ವಾ. ಎಲ್ಲರ ಮನೇಲೂ ನೈಲ್ ಪಾಲಿಶ್ ಇರುತ್ತೆ. ಇಲ್ವಾ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರೆ ನೈಲ್ ಪಾಲಿಶ್ ಸಿಗುತ್ತೆ. ಇದನ್ನು ಫುಲ್ಲು ನಾನು ಮಾಡ್ಕೊಂಬಿಡ್ತೀನಿ ನೋಡಿ. ಈ ಕಲರು ಅಷ್ಟೆ, ನಾನು ಇದೆರಡರ ಕಲರ್ ಸೀರೆ ಉಟ್ಕೊಳ್ತಾ ಇದ್ದೀನಿ, ಹಾಗಾಗಿ ಇದೊಂದು ಕಲರ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎಲ್ಲರೂ ಆರ್ಟಿಫಿಷಿಯಲ್ ಹೂವನ್ನ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಫುಲ್ಲು ರೆಡಿ ಆದಮೇಲೆ ತೋರಿಸ್ತೀನಿ ನೋಡಿ. ನೋಡಿ ಈ ಥರ ನಾನು ಒಂದು ಕಲರ್ ಆಯಿತು. ಹೀಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಕೆಲಸ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ಅರ್ಧ ಗಂಟೆ ಟೈಮ್ ಹಿಡಿಬೋದು ಅಲ್ವಾ. ಆದರೆ ತುಂಬ ಡಿಫ್ರೆಂಟಾಗಿರುತ್ತೆ. 4 ಜನದ ಮಧ್ಯ ನೋಡಿ ಇದೆಲ್ಲ ಒಣಗ್ತು. ನಾನು ಅದಕ್ಕೆ ಇಲ್ಲಿ ಕೂತಿದ್ದೀನಿ. ನೀವು ಒಂದು ಪೇಪರ್ ಹಾಕ್ಕೊಂಡಾದರೂ ಕೂತ್ಕೊಂಬಿಡಿ ನೋಡಿ. 4 ಈ ಥರ ದೂರ ಜೋಡಿಸ್ಕೊಂಬಿಡ್ತೀನಿ. ಹೀಗೆ ಜೋಡಿಸ್ಕೊಂಡು ನೋಡಿ, ಈ ಥರ ಇಷ್ಟೇ, ಬೇಗ ಆಗುತ್ತೆ, ಏನೂ ತೊಂದರೆ ಇಲ್ಲ. ನನಗೆ ಈ ಥರ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅನ್ನೋದು ತುಂಬ ಇಷ್ಟ. ಯಾರಿಗಿಷ್ಟ ಈ ಥರ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ಮತ್ತು ಇದರಲ್ಲೇ ತುಂಬ ಮಾಡ್ಕೊಳ್ಬೋದು. ನಿಮಗೆ ಸ್ಪ್ರೇ ಸಿಗುತ್ತೆ 80-90 ರೂಪಾಯಿಗೆಲ್ಲ ಯಾವ ಕಲರ್ ಬೇಕೋ ಆ ಕಲರ್ ಸ್ಪ್ರೇ ಸಿಗುತ್ತೆ. ನಾನು ನೆಕ್ಸ್ಟು ತೋರಿಸ್ತೀನಿ ವೀಡಿಯೋದಲ್ಲಿ. ಯಾರಿಗಾದರೂ ಬೇಕು ಅನಿಸಿದ್ರೆ, ಆ ಥರ ವೀಡಿಯೋ ಬೇಕು ಅನಿಸಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. 10 ನಿಮಿಷಕ್ಕೆ ಒಣಗೋಗುತ್ತೆ ನೋಡಿ. ಇದು ಒಣಗೋಯ್ತು, ಫಸ್ಟ್ ಮಾಡಿದ್ನಲ್ಲ ಅದು. ಇದರಲ್ಲೇ ನೀವು ಡಿಫ್ರೆಂಟಾಗಿ ಮಾಡ್ಬೋದು. ಇದು ಮಾಮೂಲಿ, ನನಗಿವಾಗ ಟೈಮ್ ಇಲ್ಲ, ಹಾಗಾಗಿ ಮಾಮೂಲಿ ಕಟ್ಟೋ ಥರ ಕಟ್ತೀನಿ. ಇದರಲ್ಲೂ ಡಿಫ್ರೆಂಟಾಗಿ ಕಟ್ಬೋದು. ನಿಮಗೆ ಇದು ದಿಂಡು ಹಾಕಕ್ಕೆ ಬರುತ್ತೆ ಅಂತ ಅಂದರೆ ದಿಂಡು ಹಾಕ್ಬೋದು, ಇಲ್ಲ ಡಿಫ್ರೆಂಟಾಗಿ ಹೇಗೆ ಬೇಕಾದರೂ ನಿಮ್ಗೆ ಐಡಿಯಾ ಅದು, ನೀವು ತಲೆ ಉಪಯೋಗಿಸ್ಕೊಳ್ಬೇಕು ಅಷ್ಟೇ ನೋಡಿ. ಒಂದು ಕಲರ್ ಮಾಡಿದೆ, ಇವಾಗ ಇನ್ನೊಂದು ಕಲರು ಮಾಡ್ತಾಯಿದ್ದೀನಿ ನೋಡಿ. ಸರಿ, ನನಗೀಗ ಐಡಿಯಾ ಬಂತು, ಹಾಗಾಗಿ ಮಾಡ್ತಾಯಿದ್ದೀನಿ. ಇವತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಇಂಡಿಯನ್ ಜ್ಯುವೆಲರಿ ಆ್ಯಂಡ್ ಫ್ಯಾಷನ್ದು ಇದಿದೆ, ಯೂಟ್ಯೂಬ್ ಮಾಡಿರೋರಿಗೆಲ್ಲ ಏನೋ ಗೇಮ್ ಆಡಿಸ್ತಾರಂತೆ, ಚೆನ್ನಾಗಿರುತ್ತೆ. ಅದಕ್ಕೆ ಡಿಫ್ರೆಂಟಾಗಿ ಹೋಗೋಣ ಅಂತ ಹೇಳಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಫುಲ್ಲು ರೆಡಿ ಆದಮೇಲೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಇದು ಅಂತ ಹೇಳಿ. ಅಮ್ಮು ಬಂದ ಕಣೆ ನೋಡಿ. ಈ ಥರ ಇದು ಮಾಡ್ಕೊತಿದ್ದೀನಿ ಈಗ ನೋಡಿ. ಈ ಥರ ನಿಮ್ಗೆ ಹೆಂಗೆ ಬೇಕೋ ಕಲರ್. ಅದು ನಾನು ಸ್ವಲ್ಪ ಇದು ತೊಟ್ಟು ಉದ್ದ ಇದೆ, ಹಾಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲೇ ನೋಡಿ. ಇದು ಒಣಗಿದೆ, ಇದು ಇವಾಗ ಕಿತ್ಕೊಂಡು ಬಂದಿರೋದು ಹೂವು, ಹಾಗಾಗಿ ಅದರಲ್ಲಿ ಹಾಲು ಬರ್ತಾ ಇದೆ ನೋಡಿ. ನೀವು ಯಾವ ಥರ ಆದರೂ ನಿಮ್ಗೆ ಹೆಂಗೆ ಡಿಫ್ರೆಂಟಾಗಿ ಬೇಕೋ ಆ ಥರ, ಅದೇ ಹೇಳಿದ್ನಲ್ಲ, ದಿಂಡಾದರೂ ಹಾಕ್ಕೊಳ್ಬೋದು. ನೆಕ್ಸ್ಟ್ ನಾನು ದಿಂಡು ಹಾಕೋದು ತೋರಿಸ್ತೀನಿ. ನಾನಿವಾಗ ಟೈಮ್ ಇಲ್ಲ, ಹಾಗಾಗಿ ನಾನು ಕಟ್ಕೊಳ್ತಾ ಇದ್ದೀನಿ. ಸೇಮ್ ನೀವು ಹೂವು ಹೇಗೆ ಕಟ್ತೀರೋ ಅದೇ ಥರ ಕಟ್ಕೊಳ್ಳಿ ಅಷ್ಟೇ, ಬೇರೆ ಏನಿಲ್ಲ. ನೀವು ಒಂದು ದಿವಸ ಮುಂಚೆ ರೆಡಿ ಮಾಡಿ ಇಟ್ಕೊಂಡ್ರೆ ಇದರಲ್ಲಿ ಹಾಲು ಬರುತ್ತಲ್ಲ, ಅದೂ ಏನಾಗುತ್ತೆ ನಿಮಗೆ ಒಣಗೋಗಿರುತ್ತೆ. ಆದರೆ ನಾನು ಇವಾಗ ಕಿತ್ಕೊಂಡು ಬಂದಿರೋದ್ರಿಂದ ಹಾಲು ಬರ್ತಿದೆ.
ನಾನು ಎರಡೆರಡು ಹಾಕ್ತಾಯಿದ್ದೀನಿ. ಅದು ಆ ಕಲರ್ 2, ಈ ಕಲರ್ 2 ಹಾಕ್ತಾಯಿದ್ದೀನಿ. ಯಾಕಂದರೆ ನನಗೆ ಇಲ್ಲಿ ಜಾಸ್ತಿ ಹೂ ಇಲ್ಲ, ಹಾಗಾಗಿ ನೀವು ಉದ್ದಕ್ಕೆ ಬೇಕಾದರೂ ಕಟ್ಕೊಳ್ಬೋದು. ನೋಡಿ ಈ ಥರ ಹೂ, ನಾನು ಇದಕ್ಕೆ ಸುಮ್ಮನೆ ಕಲರ್ ಹಚ್ಚಿದೆ. ಈ ಥರ ಹೂವಲ್ಲಿ ನಾವು ಮಾಡ್ಕೊಳ್ಳೋದು. ಎಲ್ಲರೂ ಇವಾಗ ತುಂಬ ನಾನು ಹೋಗೋಗಿ ಬರೋಗಿ ನೋಡ್ತೀನಿ, ತುಂಬ ಎಲ್ಲರ ಕಾಂಪೌಂಡಲ್ಲೂ ಹೊರಗಡೆ ಇರುತ್ತೆ. ತುಂಬ ಜನ ಬೆಳೆದಿರ್ತಾರೆ ಇದನ್ನು. ನೋಡಿ ನಿಮ್ಮ ಮನೆ ಹತ್ರನೂ ಇದ್ದರೆ ಈ ಥರ ಎಲ್ಲಾದರೂ ಹೋಗುವಾಗ ನಿಮ್ಮ ಸೀರೆ ಕಲರ್ಗೆ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ. ನೋಡಿ ಈ ಥರ ಕಟ್ಟೋದು. ಹೂ ಕಟ್ಟೋಕ್ಕೆ ಎಲ್ರಿಗೂ ಬಂದೇ ಬರುತ್ತಲ್ವ. ಇದು ಹಾಲಿರೋದ್ರಿಂದ ಕೈ ನನಗೆ ಜಾರ್ತಾ ಇದೆ. ನೀವು ಒಂದು ದಿವಸ ಮುಂಚೆ ರೆಡಿ ಮಾಡಿ ಇಟ್ಕೊಬಿಡಿ. ಈ ಹೂ ಎಷ್ಟು ದಿನ ಆದರೂ ಏನೂ ಆಗಲ್ಲ, ತುಂಬ ದಿವಸ ಬಾಳಿಕೆ ಬರುತ್ತೆ. ಈ ಹೂವು ಒಣಗಲ್ಲ, ಬೇಗ ಬಾಡಲ್ಲ. ನಾನು ಫುಲ್ಲು ಕಟ್ಬಿಡ್ತೀನಿ. ಇದು ನೋಡಿ, ಹೂ ಕಟ್ಟೋ ದಾರ ಇರಲಿಲ್ಲ, ಬಟ್ಟೆ ಹೊಲಿಯೋ ದಾರದಲ್ಲೇ ಕಟ್ಕೊಂಡೆ ನಾನು. ಹೇಗೆ ಬಂತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾನಿವಾಗ ರೆಡಿ ಆದಮೇಲೆ ಈ ಹೂ ಮುಡ್ಕೊಂಡು ಹೇಗೆ ಕಾಣಿಸ್ತೀನಿ ಅಂತ ತೋರಿಸ್ತೀನಿ. ಈ ಥರ ರೆಡಿಯಾಗಿದ್ದೀನಿ ನಾನು. ಮ್ಯಾಚಿಂಗ್ ಬಳೆ ಹಾಕ್ಕೊಂಡಿದ್ದೀನಿ, ಮ್ಯಾಚಿಂಗ್ ಹೂ ನೋಡಿ. ಹೂ ನಾನು ಇದ್ರದ್ದು ವೀಡಿಯೋ ಹಾಕ್ತೀನಿ. ಈ ಥರ ಕಲರ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಸೀರೆ ಕಲರ್ 2 ಮ್ಯಾಚಿಂಗ್ ಆಗೋ ಥರ ಹೂ ಮಾಡ್ಕೊಂಡಿದ್ದೀನಿ. ಈ ಥರ ರೆಡಿಯಾಗಿದ್ದೀನಿ ನೋಡಿ. ಈ ಥರ ಬಳೆ ನೋಡಿ, ಹೂ ನೋಡಿ. ಹೂ ಚೆನ್ನಾಗಿದೆಯಾ ಅಂತ ಕಮೆಂಟಲ್ಲಿ ಹೇಳಿ. ಈ ಸಣ್ಣ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಶ್ರೀರಾಮ್.